ಸ್ನೇಹಿತರೆ ನಮಸ್ಕಾರ. SR ಬಾಯ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಬಹುಲಿ ನಿರ್ಣಯ ಮಂಡಳಿಯಿಂದ ಏಪ್ರಿಲ್ ಮೇ 2024ನೇ ಸಾಲಿನ ದ್ವಿತೀಯ PUC ಪರೀಕ್ಷೆ 2ರ ಉತ್ತರ ಪತ್ರಿಕೆಯ ನಕಲು ಪ್ರತಿನ ಯಾವ ರೀತಿ ಡೌನ್ಲೋಡ್ ಮಾಡಬೇಕಂತ, ಅಂದ್ರೆ ಸ್ಕ್ಯಾನ್ ಕಾಪಿ ಅಂತಾರೆ, ಯಾವ ರೀತಿ ಡೌನ್ಲೋಡ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಅಂತ ತೋರಿಸ್ತಾ ಇದೆ. ಓಕೆ, ಸೊ ಇದನ್ನ ಯಾವ ರೀತಿ ಡೌನ್ಲೋಡ್ ಮಾಡಬೇಕಂತ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿಗಳನ್ನ ಸಲ್ಲಿಸಬೇಕಂತ ನಾನು ತಿಳಿಸ್ಕೊಟ್ಟಿದ್ದೆ. ಓಕೆ, ಸೊ ಇಲ್ಲಿ ಉತ್ತರ ಪತ್ರಿಕೆಯ ನಕಲು ಅಂದ್ರೆ ಸ್ಕ್ಯಾನ್ ಕಾಪಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ತಿಳಿಸ್ಕೊಟ್ಟಿದ್ದೆ. ನಂತರ ನೀವು ಅರ್ಜಿನ ಸಲ್ಲಿಸಿದ ನಂತರ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ SR ಬಾಯ್ ಯೂಟ್ಯೂಬ್ ಚಾನೆಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಹೆಚ್ಚೆಚ್ಚಾಗಿ ವಿಡಿಯೋಗಳನ್ನ ಮಾಡ್ಲಿಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಯಾಕಂದ್ರೆ ಆ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ಪ್ರತಿಯೊಂದು ವಿಡಿಯೋ ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ಆ್ಯಪ್ನಲ್ಲಿ ಬರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಇಲ್ಲಿ ನೋಡಿ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಓಕೆ, ನಂತರ ಈ ರೀತಿ ವೆಬ್ಸೈಟ್ ಓಪನ್ ಆದಾಗ ನೀವೇನು ಮಾಡ್ಕೊಳ್ಬೇಕಂದ್ರೆ, ಸೊ ಇಲ್ಲಿ ಹೋಮ್ ಇದೆ. ಓಕೆ, ಹೋಮ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗಿರುತ್ತೆ. ಓಕೆ, ನೀವೇನು ಮಾಡ್ಕೊಳ್ಬೇಕಾಗುತ್ತೆ, ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಳ್ತೀನಿ. ನೀವು ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ಏನಾಗುತ್ತೆ, ಸ್ಕ್ಯಾನ್ ಕಾಪಿ ಅಪ್ಲೋಡೆಡ್ ಅಂತ ಬರುತ್ತೆ. ಓಕೆ, ಯಾವಾಗ ಸ್ಕ್ಯಾನ್ ಕಾಪಿ ಅಪ್ಲೋಡೆಡ್ ಅಂತ ಬರುತ್ತೆ ಆವಾಗ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಅಪ್ಲಿಕೇಶನ್ ಹೇರ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಯಾವುದು ಇಲ್ಲಿ ಅರ್ಜಿ ಸಲ್ಲಿಸಿ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಎಂಟ್ರದ ಚಲನ್ ನಂಬರ್ ಇರುತ್ತೆ, ಚಲನ್ ನಂಬರ್ನ ಹಾಕೊಳ್ಳಿ. ಜಸ್ಟ್ ಸೈಡಲ್ಲಿ ಕ್ಲಿಕ್ ಮಾಡಿ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಯಾವ ಒಂದು ಸಬ್ಜೆಕ್ಟ್ಗೆ ನೀವು ಅರ್ಜಿನ ಸಲ್ಲಿಸಿ ಸಬ್ಜೆಕ್ಟ್ ಹೆಸರು ಬರುತ್ತೆ. ನಂತರ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಕೆಳಗಡೆ ಒಂದು ಡೌನ್ಲೋಡ್ ಲಿಂಕ್ ಬರುತ್ತೆ. ಓಕೆ, ಇಲ್ಲಿ ನೋಡಿ ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಅಂತ ಇದು ಲಿಂಕ್ ಇದೆ. ಓಕೆ, ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ PDF ರೂಪದಲ್ಲಿ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಮಾಡಿದ ನಂತರ ನಿಮ್ಮ ಉತ್ತರ ಪತ್ರಿಕೆ ನಿಮ್ಮ ಮುಂದೆ ಇದೆ. ಓಕೆ, ಸೊ ಪ್ರತಿಯೊಂದು ಪೇಜ್ನ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ನೀವು ಬರೆದಿರುವಂಥ ಎಲ್ಲ ಮಾಹಿತಿ ಸೊ ಈ ಒಂದು PDF ರೂಪದಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಇದನ್ನು ಚೆಕ್ ಮಾಡ್ಕೊಳ್ಳಿ. ಸರಿಯಾಗಿದೆ ಅಂತ ನಿಮ್ಮ ಗುರುಗಳನ್ನ ಒಂದ್ಸತಿ ಭೇಟಿ ಮಾಡಿ, ಸರಿ ಇದೆಯಪ್ಪ ನೀವು ರಿವ್ಯಾಲ್ಯೂಯೇಷನ್ ಹಾಕ್ಬೋದು ಅಂತ ಅಂದರೆ ಮಾತ್ರ ನೀವೇನು ಮಾಡಿ, ಇಲ್ಲಿ ಅಪ್ಲಿಕೇಶನ್ ಏರ್ ಅಂತ ಇರುತ್ತೆ, ರಿವ್ಯಾಲ್ಯೂಯೇಷನ್ಗೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಸೊ ರಿವ್ಯಾಲ್ಯೂಯೇಷನ್ಗೆ ಅರ್ಜಿನ ಸಲ್ಲಿಸಬೇಕಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ. ಓಕೆ, ಹಾಕಿದ ನಂತರ ಜಸ್ಟ್ ಸೈಡಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಮಾಹಿತಿ ಇಲ್ಲಿ ಬರುತ್ತೆ. ಓಕೆ, ನೀವು ಪಾಸ್ ಆಗಿದ್ರೆ ಫೇಲ್ ಆಗಿದ್ರೆ ಬರುತ್ತೆ, ಎಷ್ಟು ಮಾರ್ಕ್ಸ್ ಬಿದ್ದಿದೆ ಅಂತ ಬರುತ್ತೆ. ನೀವು ಯಾವಾಗ ಸ್ಕ್ಯಾನ್ ಕಾಪಿಗೆ ಯಾವ ಒಂದು ಸಬ್ಜೆಕ್ಟ್ಗೆ ಈ ಸೋಷಿಯಾಲಜಿ ಅಂತ ಇದೆಯಲ್ಲ ಇದಕ್ಕೆ ಹಾಕಿದರೆ ಮಾತ್ರ ಇಲ್ಲಿ ಅದು ಎನೇಬಲ್ ಆಗಿರುತ್ತೆ. ಎಸ್ ಅಂತ ಕೊಟ್ಟರೆ ಸೊ ನೋಡ್ಬೋದು ಇಲ್ಲಿ ಅಮೌಂಟ್ ಎಷ್ಟು ಬರುತ್ತೆ, 1670 ರೂಪಾಯಿ ರಿವ್ಯಾಲ್ಯೂಯೇಷನ್ ಅಮೌಂಟ್ ಇರುತ್ತೆ. ಸೊ ಅದನ್ನು ಕಟ್ಬಿಟ್ಟು ನೀವು ರಿವ್ಯಾಲ್ಯೂಯೇಷನ್ಗೆ ಹಾಕ್ಬೋದು. ಯಾವಾಗ ಹಾಕ್ಬೋದು ಅಂದರೆ ನಿಮ್ಮ ಸ್ಕ್ಯಾನ್ ಕಾಪಿಯಲ್ಲಿ ಬಂದಿರುವಂಥ ಉತ್ತರಗಳು ಸರಿಯಾಗಿದ್ದರೆ ನಿಮಗೆ ಮಾರ್ಕ್ಸ್ ಬರ್ಬೋದು ಅಂತ ನಿಮಗೆ ಊಹೆ ಇದ್ದರೆ ಮಾತ್ರ ನೀವು ರಿವ್ಯಾಲ್ಯೂಯೇಷನ್ಗೆ ಅರ್ಜಿನ ಸಲ್ಲಿಸ್ಬೋದು. ಸ್ನೇಹಿತರೆ, 1670 ರೂಪಾಯಿ ಪೇಮೆಂಟ್ ಮಾಡಲಿಕ್ಕೆ ಬರುತ್ತೆ. ನಂತರ ನೀವು ಪೇಮೆಂಟ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಆಫ್ಲೈನ್ ಕೂಡ ಮಾಡ್ಬೋದು, ಇಲ್ಲಾಂದರೆ ಆನ್ಲೈನ್ ಕೂಡ ಮಾಡ್ಬೋದು. ಓಕೆ, ಆನ್ಲೈನ್ ಕೂಡ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಚಲನ್ ನಂಬರ್ ಬರುತ್ತೆ, ನಿಮ್ಮ ಹತ್ರ ಇಟ್ಕೊಳ್ಳಿ. ನಂತರ ರಿವ್ಯಾಲ್ಯೂಯೇಷನ್ ಆಗುತ್ತೆ, ನಂತರ ರಿಸಲ್ಟ್ ಬರುತ್ತೆ. ನಿಮಗೆ ಮಾರ್ಕ್ಸ್ ಬಂದಿದೆಯಾ ಅಥವಾ ಒಂದು PDF ರೂಪದಲ್ಲಿ ಬಿಡ್ತಾರೆ, ಅದನ್ನು ನೀವು ಚೆಕ್ ಮಾಡ್ಕೊಳ್ಳೋದು. ಓಕೆ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ಕ್ಯಾನ್ ಕಾಪಿನ ಯಾವ ರೀತಿ ಡೌನ್ಲೋಡ್ ಮಾಡಬೇಕು, ನಂತರ ಸ್ಕ್ಯಾನ್ ಕಾಪಿನ ಡೌನ್ಲೋಡ್ ಮಾಡಿದ ನಂತರ ರಿವ್ಯಾಲ್ಯೂಯೇಷನ್ಗೆ ಅರ್ಜಿನ ಸಲ್ಲಿಸಬೇಕಾ ಅಥವಾ ಬೇಡ ಅಂತ ನಿಮ್ಮ ಗುರುಗಳನ್ನು ಚೆಕ್ ಮಾಡಿಕೊಂಡು ನಂತರ ಅರ್ಜಿನ ಸಲ್ಲಿಸಬಹುದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನೀವು ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.